ನಮಸ್ತೆ ಬಲಿಷ್ಠ ಭವ್ಯವಾರ್ತಾದ ಬಂಧಗಳಿಗೆ ವಾಸ್ತುಭುವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಈ ದಿನ ಯಾವ ದಿನ? ಭಾರತಕ್ಕೆ ಸ್ವತಂತ್ರ ಬಂದು 77 ವರ್ಷಗಳು ತುಂಬುತ್ತಾ 80ನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ವಿಶೇಷವಾದ ದಿನ. ಅನೇಕ ಹಿರಿಯರು, ಅನೇಕ ಪ್ರಬುದ್ಧ ಜೀವಿಗಳು, ಅನೇಕ ವೀರರು, ಶೂರರು, ಧೀರರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು, ಪಣವಾಗಿಟ್ಟು, ತಮ್ಮ ಪ್ರಾಣವನ್ನೇ ಅರ್ಪಿಸಿ ಬ್ರಿಟಿಷರ ಜೊತೆ ಕಾದಾಡಿ, ಮೊಘಲರ ಜೊತೆ ಕಾದಾಡಿ, ತುರ್ಕರ ಜೊತೆ ಕಾದಾಡಿ, ಎಲ್ಲರ ಜೊತೆ ಕಾದಾಡಿ ನಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನು ತೋರಿಸ್ಕೊಟ್ಟಿದ್ದಾರೆ. ಅನೇಕ ಮಹನೀಯರು, ಅವರಿಗೆ ಸ್ಫೂರ್ತಿಯಾದಂಥವರು ಅನೇಕರಿದ್ದಾರೆ. ಹಾಗೆ ಸ್ಫೂರ್ತಿಯ ಚಿಲುಮೆಗಳಾಗಿ ಇವರೆಲ್ಲನೂ ಕೂಡ ಭಗತ್ ಸಿಂಗರಾಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳಾಗಿರ್ಬೋದು, ಮತ್ತು ನಮ್ಮ ಸುಭಾಷ್ ಚಂದ್ರ ಬೋಸರಾಗಿರ್ಬೋದು, ಚಂದ್ರಶೇಖರ ಆಜಾದರಾಗಿರ್ಬೋದು, ಇವರೆಲ್ಲರೂ ಕೂಡ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಿ ನಮಗೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ, ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈಗ ಎಷ್ಟೋ ಜನ ಭಗತ್ ಸಿಂಗರ ಹೆಸರನ್ನು ಇಟ್ಕೊಂಡು, ಯಾರ್ಯಾರೋ ಹೆಸರುಗಳನ್ನೆಲ್ಲ ಇಟ್ಕೊಂಡು ಬಂದು ದೇಶಕ್ಕೆ ಕಂಟಕವನ್ನು ತರುವಂತಹ ಜಿರಳೆ ಪಾರ್ಟಿಗಳು ಅಂತ ಬಂದಿದ್ದಾರೆ. ಅವರು ಬಂದು ನಿಜವಾಗ್ಲೂ ಕೂಡ ಆ ಜಿರಳೆ ಪಾರ್ಟಿ ಅಂತ ಹೆಂಗೆ ಹೆಸರಿಟ್ಕೊಂಡ್ರೋ ಅವರ ಮನಸ್ಥಿತಿ ಕೂಡ ಹಾಗೆಯೇ ಜಿರಳೆ ಇದೆ. ಜಿರಳೆ ಹೆಂಗೆ ಬರೀ ಕಚಡಗಳನ್ನು ತಿಂತಾ ಹೋಗ್ತಾ ಇರುತ್ತೋ ಹಾಗೇನೆ ಇವರು ಕಚಡಗಳನ್ನ ತಿಂದ್ಕೊಂಡು ದೇಶದಲ್ಲಿ ಕಚಡವನ್ನು ಒಯ್ಯೋದಕ್ಕೆ ಬಂದಿದ್ದಾರೆ. ಅವರಿಗೆ ತಕ್ಕ ಶಾಸ್ತಿ ಆಗ್ತದೆ, ಆಗಬೇಕು, ಇನ್ನೂ ಆಗಬೇಕು, ಹೆಚ್ಚೆಚ್ಚು ಆಗಬೇಕು. ಅವರು ಎಷ್ಟು ಸುಭಿಕ್ಷವಾಗಿ ಬೆಳೀತಾ ಇದೆ ಈ ನಮ್ಮ ರಾಷ್ಟ್ರ, ಎಷ್ಟು ಸುರಕ್ಷಿತವಾಗಿದೆ ಈ ನಮ್ಮ ರಾಷ್ಟ್ರ. ಇಡೀ ಪ್ರಪಂಚದಲ್ಲಿ ಎಲ್ಲೇ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ರು ಕೂಡ ಭಾರತ ದೇಶ ಇವತ್ತು ಒಂದು ಪ್ರಗತಿಯ ಹಾದಿಯಲ್ಲಿ ನಡೀತಾ ಹೋಗ್ತಾ ಇದೆ, ದೃಢವಾಗಿ ನಡೀತಾ ಹೋಗ್ತಾ ಇದೆ, ಬಲಿಷ್ಠವಾಗಿ ಬೆಳೀತಾ ಹೋಗ್ತಾ ಇದೆ, ಸಕಲ ರೀತಿಯಲ್ಲಿ ಅಭಿವೃದ್ಧಿನ ಕಾಣ್ತಾ ಹೋಗ್ತಾ ಇದೆ. ಇದನ್ನು ತಡೆಯೋಕ್ಕೆ ಆಗದೇ ಇರುವಂಥವ್ರು ಭಾರತದ ಈ ಸುರಕ್ಷತೆಯನ್ನು, ದೃಢತೆಯನ್ನು, ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ಸಹಿಸದೇ ಇರುವಂಥ ಅನೇಕ ರಾಷ್ಟ್ರಗಳಲ್ಲಿರುವಂತಹ ಲುಚ್ಚಾ ಲಫಂಗಗಳು ಈ ದೇಶದಲ್ಲಿರುವಂತಹ ಮತ್ತಷ್ಟು ಲುಚ್ಚಾ ಲಫಂಗಗಳಿಗೆ ಬಿಸ್ಕತ್ತು ಅಂತ ಹಾಕ್ತಾ ಇದ್ದಾರೆ. ಅದನ್ನು ತಿಂದುಕೊಂಡು ಇದೇ ದೇಶದಲ್ಲಿ ಹುಟ್ಟಿ, ಇದೇ ದೇಶದಲ್ಲಿ ಬೆಳೆದು, ಇದೇ ದೇಶದ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಇದೇ ದೇಶಕ್ಕೆ, ಇದೇ ಭಾರತ ಮಾತೆಗೆ ಅನ್ಯಾಯವನ್ನು ಮಾಡುವಂತಹ ಹೀನ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರಲ್ಲ, ಅವರಿಗೆಲ್ಲ ಧಿಕ್ಕಾರ ಆಗಲಿ. ಈ ದೇಶವನ್ನು ಉಳಿಸೋದಕ್ಕೋಸ್ಕರ ಇವತ್ತು ಕೂಡ ಯಾರೆಲ್ಲ ಶ್ರಮಿಸ್ತಾ ಇದ್ದಾರೋ ಅವರಿಗೆಲ್ಲ ಜಯಕಾರ ಇರಲಿ ಅಂತಂತೇಳಿ ಇವತ್ತಿನ ಎಪಿಸೋಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಬೇಜಾರಾಗಿದೆಯಲ್ಲ ಎಲ್ರಿಗೂ ಕೂಡ, ನಮಗೆಲ್ರಿಗೂ ಕೂಡ. ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಏನೇನೋ ಆಗ್ತಾ ಇದೆ, ಆದರೆ ಈ ದೇಶ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇದರಲ್ಲಿ ನೋಡಿದ್ರೆ ನಮ್ಮ ದೇಶದಲ್ಲೇ ದೇಶಾಭಿಮಾನಿಗಳು ಅಂದ್ಕೊಳ್ಳೋಂಥ ದೇಶದ್ರೋಹಿಗಳು ಅವರ ಹಿತಾಸಕ್ತಿಗಾಗಿ, ಅವರ ಸ್ವಹಿತಾಸಕ್ತಿಗಾಗಿ ದೇಶದ ಮಾನ ಮರ್ಯಾದೆ ಮತ್ತು ದೇಶದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸೋದಕ್ಕೆ ಈ ಸಕಲ ರೀತಿಯಲ್ಲೂ ಕೂಡ ಸಿದ್ಧರಾಗ್ಬಿಟ್ರಲ್ಲ, ಅದು ಬಹಳ ಮನಸ್ಸಿಗೆ ಬೇಸರನೂ ಆಗುತ್ತೆ, ಖೇದನೂ ಆಗುತ್ತೆ. ಓಕೆ, ರೈಟ್. ಇವತ್ತು ವಾಸ್ತು ಬಗ್ಗೆ ಮಾತಾಡ್ತೀನಿ. ಯಾಕೆ ಇವತ್ತು ಇದ್ರ ಬಗ್ಗೆ ಮಾತಾಡಿದೆ ಅಂತಂದಾಗ 80ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನೂ ನಮಗೆ ದೇಶಾಭಿಮಾನ ಬಂದಿಲ್ಲ, ರಾಷ್ಟ್ರಾಭಿಮಾನ ಬಂದಿಲ್ಲ, ಧರ್ಮಾಭಿಮಾನ ಬಂದಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ನಾವು ಯಾರು ಇರೋದಕ್ಕೆ ಲಾಯಕ್ಕೆ ಅಲ್ಲ ಅಂತನೋ ಅಭಿಪ್ರಾಯ, ನನ್ನ ಸ್ವಂತ ಅಭಿಪ್ರಾಯ ಆಯಿತು, ತಿಳಿಸ್ತಾ ಇದ್ದೀನಿ. ದೇಶಾಭಿಮಾನಿಗಳು, ಧರ್ಮಾಭಿಮಾನಿಗಳು ಆಗಿದ್ದಾಗ ಈ ದೇಶದ ಒಳಿತನ್ನು ಯಾರು ಕಾಪಾಡ್ತಾ ಇರ್ತಾರೋ ಅವ್ರ ಜೊತೆಗೆ ನಾವು ನಮ್ಮ ಕೈಗಳನ್ನು ಜೋಡಿಸ್ಬೇಕು, ಅವರಿಗೆ ನಮ್ಮ ಧ್ವನಿಯನ್ನು ಕೊಡಬೇಕು, ಅವರಿಗೆ ನಮ್ಮ ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಕೊಡಬೇಕು, ಹೊರತು ದೇಶದ್ರೋಹಿಗಳಿಗಲ್ಲ. ರೈಟ್. ಎರಡು ಪ್ರಶ್ನೆಗಳನ್ನು ತಗೊಳ್ತೀನಿ ಮತ್ತು ಒಂದು ಸಿಂಪಲ್ ವಾಸ್ತು ಟಿಪ್ಸ್ ಕೂಡ. ವಾಸ್ತು ಟಿಪ್ಸ್ ಅನ್ನೋದಕ್ಕಿಂತ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಅಂತ ಹೇಳ್ತಾ ಇರ್ತೀವಿ. ಅದರಲ್ಲಿ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುಲ್ಲಿ ಏನು ಅಂತಂದರೆ, ಸಾಧಾರಣವಾಗಿ ನಾವು ಮನೆಗಳನ್ನು ತೊಗೋಬೇಕಾದ್ರೆ ಮಾಡ್ಬೇಕಾರೆಲ್ಲ ಸಾಕಷ್ಟು ಕಡೆ ಕೇಳ್ತಾ ಇರ್ತೀವಿ, ಮನೆಗಳು ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದೆಯಂತೆ, ಹಾಗೆ ಮಾಡ್ಕೊಂಡಿರೋದ್ರಿಂದ ಒಂದಲ್ಲ ಒಂದು ಕಾಲಕ್ಕೆ ಹೊಡಿತಾರಂತೆ, ಎಷ್ಟೋ ಮನೆಗಳನ್ನು ಹೊಡೆದಿದ್ದಾರಂತೆ, ಎಷ್ಟೋ ಸಾವಿರಾರು ಮನೆಗಳನ್ನು ಹೊಡೆದಿದ್ದಾರೆ, ಮಾಡಿದ್ದಾರೆ ಅಂತ. ಬಟ್ ಹೊಸ ಮನೆಗಳನ್ನು ಕೊಂಡ್ಕೋಬೇಕಾದಾಗ ನೀವು ದಯವಿಟ್ಟು ಅಲ್ಲಿರುವಂಥದ್ದು ಆ ಲೋಕಲ್ ಮುನ್ಸಿಪಾಲಿಟಿಯಿಂದ ಮ್ಯಾಪನ್ನು ತೊಗೊಂಡು ಅದನ್ನು ಚೆಕ್ ಮಾಡಿ, ಇಲ್ಲೇನಾದರೂ ರಾಜಕಾಲುವೆ ಹೋಗಿದೆಯಾ, ನೀವು ತೊಗೊಂಡಿರೋ ಜಾಗದಲ್ಲಿ ಅದನ್ನು ಮುಚ್ಚಿಬಿಟ್ಟಿದ್ದಾರಾ ಯಾರಾದರೂ,
ಅಂತನದನ್ನು ತಿಳ್ಕೊಂಡು ಅಲ್ಲಿ ಜಾಗವನ್ನು ತೊಗೊಳ್ಳೋಂಥದ್ದು ಜಾಣತನ. ಇಲ್ಲ ಅಂತ ಹೇಳಿದ್ರೆ ದಡ್ಡತನ. ಗೊತ್ತಿಲ್ಲ ಎಲ್ಲೋ ಕಡಿಮೆ ರೇಟ್ ಸಿಕ್ಕಿತ್ತು ಅಂತ ತೊಗೊಂಡ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಮುಂದೆ ಹೋದಾಗ ಅಲ್ಲಿ ರಾಜಕಾಲುವೆ ಮುಚ್ಚಿಬಿಟ್ಟು ಅಲ್ಲಿ ಸೈಟ್ ಮಾಡಿದ್ದಾರೆ. ಹಾಗಾಗಿ ರಾಜಕಾಲುವೆ ಹೋಗಬೇಕಾಗತ್ತೆ. ನೀವು ಕಟ್ಟಿರೋಂಥ ಮನೆಯನ್ನು ಹೊಡಿಬೇಕು ಅಂತಂದಾಗ ಮನೆಯೂ ಹೋಯ್ತು, ಸೈಟು ಹೋಯ್ತು. ಜೀವನದ ಎಷ್ಟೋ ಜನರ ಇಡೀ ಜೀವನದ ಸಂಪಾದನೆ ಸಾಲ ಮಾಡಿರ್ತಾರಲ್ಲ ಹೋಗ್ಬಿಡುತ್ತೆ. ಅಂಥ ದಡ್ಡತನದವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಅಂಥ ಕಡೆಗೆ ನಿವೇಶನಗಳನ್ನು ಕೊಂಡ್ಕೋಬೇಡಿ ಅಂತನ್ನೋದು ನನ್ನ ಮತ್ತೊಂದು ಮನೆ ಅಂದರೆ ಜಾಗಗಳನ್ನು ಕೊಂಡ್ಕೊಳ್ಳೋದ್ರಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಬ್ರು ಕೇಳ್ತಾ ಇದ್ದಾರೆ, ಬೋರ್ವೆಲ್ಲು ನಾರ್ತ್ ವೆಸ್ಟಲ್ಲಿ ಇದ್ದರೆ ಓಕೆನಾ ಗುರುಗಳೇ ಅಂತ ಕೇಳ್ತಾ ಇದ್ದಾರೆ. ಸಾಧಾರಣವಾಗಿ ನಾರ್ತ್ ವೆಸ್ಟಲ್ಲಿ ವಾಸ್ತು ಅಂತಂದಾಗ ಏನಾಗುತ್ತೆ, ಜಲತತ್ವಗಳು ಇಲ್ಲಿಂದ ಇಲ್ಲಿ ತನಕ ಜಲತತ್ವ ಇರ್ತದೆ. ಓಕೆ, ಇಲ್ಲಿಂದ ಇಲ್ಲಿ ತನಕ ಜಲತತ್ವ ಇರ್ತದೆ. ಈ ಜಲತತ್ವ ಇರೋ ಜಾಗದಲ್ಲಿ ಜಲ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಜಲ ಇರೋ ಜಾಗದಲ್ಲಿ ಜಲ ಬರಲ್ಲ, ಇನ್ನೆಲ್ಲ ಬರ್ತದೆ. ನಾರ್ತ್ ವೆಸ್ಟಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಸೊ ಈ ನಾರ್ತ್ ವೆಸ್ಟಲ್ಲಿ ಬಂದಿದೆ ಅಂತಂದಾಗ ನೀವೇನು ಮಾಡಬೇಕು, ಎಷ್ಟು ಅಡಿ ಆಳ ಹೋಗಿದೆ, ಏನು ಹೋಗಿದೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕದು. 1000 ಅಡಿ ಹೋಗಿದೆಯಾ, 1500 ಅಡಿ ಹೋಗಿದೆಯಾ, ಇಂಟು 6 ಇಂಚಸ್ ಮಾಡಿದಾಗ ಅದೊಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಅಷ್ಟು ಕ್ವಾಂಟಿಟಿಯ ಮಣ್ಣು ಅಲ್ಲಿಂದ ಹೊರಟಾಗಿರುತ್ತೆ. ಸೊ ಏನಾಗ್ಬಿಡುತ್ತೆ ಅಂತಂದಾಗ ಇಲ್ಲಿಗೆ ಏನಾಗುತ್ತೆ ಅಂದರೆ ಇದು ವಾಯುತತ್ವವನ್ನು ಸೂಚಿಸುವಂಥದ್ದು, ಇಲ್ಲಿ ಜಲತತ್ವ ಆಗೋಂಥದ್ದು. ಆವಾಗ ಏನು ಮಾಡಬೇಕಾಗತ್ತೆ, ಇದೇ ಬೋರ್ವೆಲ್ ನೀರನ್ನು ತೊಗೊಂಡು ಏನು ಮಾಡ್ಬೋದು, ಇಲ್ಲಿಗೆ ನೀವು ಇದರ ವಾಲ್ಯೂಮ್ ಏನು ಬರುತ್ತೆ, ಈಗ ಸುಮಾರು ಒಂದು 1000 CFT ಬರುತ್ತೆ ಅಂತ ಅನ್ಕೊಳ್ಳೋಣ. 1000 ಅಂದರೆ 500 CFT ಬರ್ತದೆ, ಹೆಚ್ಚು ಕಮ್ಮಿ 500 CFT ಅಷ್ಟು ಇಲ್ಲಿ ಮಣ್ಣು ಹೋಯಿತು. ಇಲ್ಲೇನು ಮಾಡಬೇಕು, ನಾವು ಅದೆಲ್ಲ ಲಾಜಿಕಲ್ಲಾಗಿ ನೋಡಿಕೊಂಡು ವಾಸ್ತುದೇ ಆದಂಥ ಬೈಲಾಸ್ ಇರುತ್ತೆ. ಆ ಬೈಲಾಸ್ ಪ್ರಕಾರ ಫಾಲೋ ಮಾಡಿದಾಗ ಏನು ಮಾಡ್ತೀನಿ, ಇದು 500 ಅಂದರೆ ಇದು 600 CFT ಆಗುವಷ್ಟು ಏನು ಮಾಡ್ತೀವಿ, ತೆಗೆದುಬಿಟ್ಟು ಮಣ್ಣನ್ನು ತೆಗೆದು ಮಾಡಿ ಇಲ್ಲಿಗೆ ಸಂಪನ್ನ ಮಾಡಿಕೊಂಡು ಇಲ್ಲಿಂದ ನೀರನ್ನು ಇಲ್ಲಿಗೆ ನಾರ್ತ್ ಈಸ್ಟು ಅಂದರೆ ಈಸ್ಟ್ ಆಫ್ ನಾರ್ತ್ ಈಸ್ಟು, ನಾರ್ತ್ ಆಫ್ ನಾರ್ತ್ ಈಸ್ಟ್ ಈ ಭಾಗಕ್ಕೆ ಇಲ್ಲಿಂದ ನೀರನ್ನು ಪಂಪ್ ಮಾಡ್ಕೊಂಡು ಇದರಿಂದ ಏನು ಮಾಡ್ತೀವಿ, ಓವರ್ ಹೆಡ್ ಟ್ಯಾಂಕ್ಗೆ ಮಾಡೋದ್ರಿಂದ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ವಾಸ್ತು ಬೈಲಾಸನ್ನು ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ಯಾರು ಪ್ರಶ್ನೆ ಕೇಳಿದ್ದೀರೋ ಅವರಿಗೆ ಇದು ನೀಟಾಗಿ ಪರಿಹಾರನೇ ಕೊಟ್ಟುಬಿಡ್ತೀನಿ, ಮಾಡ್ಕೊಳ್ಳೋದನ್ನು. ಒಂದು ಎರಡನೇದೊಬ್ರು ಕೇಳ್ತಾ ಇದ್ದಾರೆ ಅಂದರೆ ಪೂಜಾ ಮನೆಗೆ ಗ್ಲಾಸ್ ಡೋರ್ ಇರ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇರಬಹುದು, ತಪ್ಪೇನೂ ಇಲ್ಲ. ಆದರೆ ಆ ಗ್ಲಾಸ್ ಹೊಡಿದಂಗೆ ನೋಡ್ಕೊಳ್ಳಿ ಅಷ್ಟೇ. ಮತ್ತೊಂದು ಏನು ಹೇಳ್ತಂದರೆ, ಒಬ್ಬೊಬ್ರು ಏನಾಗುತ್ತಾರೆ, ತಮ್ಮ ಪೂಜಾ ಮನೆಯಲ್ಲಿ ಏನೇನು ಇಟ್ಟಿರ್ತಾರೋ ಅದು ಯಾರಿಗೂ ಕಾಣಿಸೋದು ಬೇಡ, ಅವ್ರಿಗೆ ಮಾತ್ರ ಕಾಣಿಸ್ಬೇಕು ಅಂತಂದಾಗ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸೀ-ಥ್ರೂ ಗ್ಲಾಸ್ಗಳನ್ನು ಒಪ್ಪೋದಿಲ್ಲ. ಏನು ಮಾಡ್ತೀವಿ, ಅದು ಡಿಫ್ರೆಂಟ್ ವುಡ್ಡಲ್ಲಿ ಬರುತ್ತೆ, ಅಲಂಕಾರಿಕವಾಗಿ ಮಾಡ್ಕೊಂಡು ಅದು ಮಾಡಿರ್ತಾರೆ. ಇಲ್ಲ, ನಾನು ಪೂಜಾ ರೂಮಲ್ಲಿ ಸಿಂಪಲಾಗಿ ಮಾಡ್ಕೊಂಡಿರ್ತೀನಿ, ಚೆನ್ನಾಗಿರಬೇಕು, ನಾನೇನು ಮನೆಯಲ್ಲಿ ಓಡಾಡ್ತಾ ಬರ್ತಾ ಇರಬೇಕು ಕೂಡ, ನಾನು ಪೂಜಾ ಮನೆ ನೋಡಬೇಕು. ಆ ಪೂಜಾ ಮನೆಯಲ್ಲಿರುವಂತಹ ಆ ಒಂದು ಅಂದ ಚೆಂದ, ಆ ಒಂದು ಪಾಸಿಟಿವ್ ವೈಬ್ರೇಷನ್ ನನಗೆ ಸದಾ ಮೋಟಿವೇಟ್ ಆಗ್ತಾ ಇರಬೇಕು ಅಂತಂದಾಗ ನೀವು ಧಾರಾಳವಾಗಿ ಗಾಜಿನ ಬಾಗಿಲನ್ನು ಮಾಡ್ಕೋಬೋದು. ಯಾವುದೇ ರೀತಿಯಲ್ಲಿ ವಾಸ್ತು ದೋಷ ಆಗೋದಿಲ್ಲ. ಓಕೆ, ಎಲ್ಲರಲ್ಲೂ ಕೂಡ ಮತ್ತೊಮ್ಮೆ ಮನವಿ, ಈ ಬಲಿಷ್ಠ ಭವ್ಯ ಭಾರತವನ್ನು ಕಟ್ಟುವಂಥದ್ದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ಗುರುತರವಾದಂತಹ ಮೂಲಭೂತವಾದಂತಹ ಒಂದು ಜವಾಬ್ದಾರಿ. ನಾವು ನೀವೆಲ್ಲ ಸೇರಿ ಬಲಿಷ್ಠ ಭವ್ಯ ಭಾರತವನ್ನು ನಿರ್ಮಿಸೋಣ, ವಿಶ್ವಗುರುವನ್ನಾಗಿ ಮಾಡೋಣ, ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಕೊಡೋಣ, ವಿಶ್ವದಲ್ಲೆಲ್ಲವೂ ಕೂಡ ಶಾಂತಿ ನೆಲೆಸೋ ಹಾಗೆ ನಮ್ಮ ಜ್ಞಾನವನ್ನು ಪಸರಿಸೋಣ ಅಂತ ಕೇಳ್ಕೊಳ್ತಾ, ತಾಯಿ ಭಾರತಿ ನಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಯನ್ನು ಅಷ್ಟೈಶ್ವರ್ಯಗಳ ಜೊತೆಗೆ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.